ಎಲ್ಲ ಸ್ನೇಹಿತರೆ ಎಲ್ಲರಿಗೂ ಗುಡ್ ಮಾರ್ನಿಂಗ್, ವೆಲ್ಕಮ್ ಬ್ಯಾಕ್ ಟು ಅನದರ್ ನ್ಯೂ ವಿಡಿಯೋ. ಏನಪ್ಪ ವಿಷಯ ಅಂತಂದರೆ, ಮಲ್ಲೇಶ ಅವರ ಮಗುದು ನಾಮಕರಣ. ಅವ್ನಿಗೆ ರೀಸೆಂಟಾಗಿ ಹೆಣ್ಮಗು ಆಯಿತು. ದಯವಿಟ್ಟು ಎಲ್ಲರೂ ನನಗೆ ಕಂಗ್ರ್ಯಾಚುಲೇಷನ್ ತಿಳಿಸಿ, ನನ್ನ ಕಡೆಯಿಂದ ಮಚ್ ಲವ್ ಅಂದ್ಕೊಳ್ಳಿ. ಫುಲ್ ಖುಷಿಯಾಗಿರಲಿ ಅವನು. ಇವಾಗ ಆ್ಯಕ್ಚುಲಿ ಅವ್ರ ಮನೆ ಕಡೆ ಹೋಗ್ತಾ ಇದ್ದೀನಿ. ಇದು ಮ್ಯಾಟ್ರ್ ಯಾರಿಗೂ ಗೊತ್ತಿಲ್ಲ. ನಾನು ಇವತ್ತು ಫಂಕ್ಷನ್ಗೆ ಬರಲ್ಲ ಅಂತ ನಾನು ಹೇಳಿದ್ದೆ. ನಮ್ಮ ಹುಡುಗರು ಆಲ್ರೆಡಿ 2 ಕಾರಲ್ಲಿ ಹೋಗ್ತಿದ್ದಾರೆ, ಆನ್ ದಿ ವೇ ಇದ್ದಾರೆ. ಇನ್ನೇನು ದಬಾಸ್ಪೇಟೆ ಹತ್ತಿರ ಇದ್ದಾರೆ. ನಾನು ಇನ್ನೇನು ನಮ್ಮ ರೋಡಲ್ಲೇ ಇದ್ದೀನಿ, ನಮ್ಮ ಲೋಕಲ್ ರೋಡಲ್ಲೇ. ಇನ್ನೂ ಹೋಗಿಲ್ಲ, ಯಾರಿಗೂ ಹೇಳಿಲ್ಲ. ಇವತ್ತು ಬರ್ತಾ ಇಲ್ಲ ಅಂದರೆ ಎಲ್ಲರಿಗೂ ಹೇಳಿರೋದು ನಾನು. ಯಾರಿಗೂ ಒಬ್ರಿಗೂ ಗೊತ್ತಿಲ್ಲ ನಾನು ಅಲ್ಲಿ ಬರ್ತಾ ಇದ್ದೀನಿ ಅಂತ. ಸರ್ಪ್ರೈಸ್ ಆಗಿ ಇವತ್ತು ಅವ್ರಿಗೆ ಎಲ್ಲರಿಗೂ ಒಂದು ಕೊಡೋಣ ಶಾಕಿಂಗ್ ಅಂತ ಅಂದ್ಕೊಂಡಿದ್ದೀನಿ. ಇವಾಗ ಹೋಗ್ತಾ ಇದ್ದೀನಿ, ಫುಲ್ ಶಾಕ್ ಆಗಿಬಿಡ್ತಾರೆ. ಇನ್ನೇನು ನಮ್ಮ ದಾವಸ್ಪೇಟೆ ತುಮಕೂರು ಎಕ್ಸ್ಪ್ರೆಸ್ ಹೈವೇ ಇಲ್ಲಿ ಕಾಣಿಸ್ತೈತಲ್ಲ ಮೇಲೆಗಡೆ ಬ್ಲೂ ಮತ್ತು ಪಿಂಕು, ಅದೇ ಹೈವೇ. ಅಲ್ಲಿ ಹತ್ತಿದ್ರೆ ಮ್ಯಾಕ್ಸ್ ಟು ಮ್ಯಾಕ್ಸ್ 1.5 ಅವರೆಲ್ಲ ರೀಚ್ ಆಗಿಬಿಡ್ತೀನಿ. ಒಂದು ಅರ್ಧ ಅವರ್ ಲೇಟಾಗಿ ರೀಚ್ ಆಗ್ಬೋದು ಅವ್ರಿಗಿಂತ ನಾನು. ಬಟ್ ಅವ್ರ ರಿಯಾಕ್ಷನ್ ಇವತ್ತು ನೋಡಬೇಕು. ನಮ್ಮ ನೆಕ್ಸ್ಟ್ ಲೆವೆಲ್ ಅನ್ಕೊಂಡ್ರಿ, ಸೈಕ್ ಆಗಿಬಿಡ್ತಾರೆ ಎಲ್ಲರೂ. ಅದೇ ಇದಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ. ನಮ್ಮ ಮನೇಲಿ ಇವತ್ತು ಬೇಡ ಬಿಡು, ಏನಕ್ಕೆ ಲೇಟ್ ಆಗ್ಬಿಟ್ಟಿದ್ದು, ಇಷ್ಟೊತ್ತಿನಲ್ಲಿ ಏನು ಹೋಗ್ತೀಯ ಅಂತಂದ್ರು. ಬಟ್ ಅವ್ರಿಗೆ ಒಂದು ಶಾಕೆಲ್ಲ ಕೊಡಬೇಕು ಅಂತಲೇ ಹೋಗ್ತಾ ಇದ್ದೀನಿ. ಹೋಗೋಣ. ಅವ್ರ ಮಗಳ ಹೆಸರು ಇನ್ನೂ ಅವ್ನು ರಿವೀಲ್ ಮಾಡಿಲ್ಲ. ನಮ್ಮ ಕಡೆದಲ್ಲೇ ರಿವೀಲ್ ಮಾಡ್ತೀನಿ, ಬಾ ಬೇಕಾದ್ರೆ ತಿಗಾಮಿಸ್ಕೊಂಡು ಅಂತ ಹೇಳೋನೆ. ನೋಡೋಣ, ಹೋಗೋಣ. ಏನು ಕತೆ ಅಂತ, ಹೆಂಗೆ ಮಾಡ್ಸೋಣ ಫಂಕ್ಷನ್, ಏನು ಕತೆ ಎಲ್ಲ ನೋಡ್ಕೊಂಡು, ಹುಡುಗರದೆಲ್ಲ ಫುಲ್ ರಿಯಾಕ್ಷನ್ ನೋಡಿಕೊಂಡು ಅವ್ರ ಮನೆಯೆಲ್ಲ ಮಾತಾಡ್ಸ್ಕೊಂಡು ಬರೋಣ. ಫೈನಲಿ ನಾವಿವಾಗ ಚೆನ್ನೈ ಮತ್ತು ತುಮಕೂರು ದಾವಸ್ಪೇಟೆ ಎಕ್ಸ್ಪ್ರೆಸ್ ಹೈವೇಲಿದ್ದಾರೆ. ಮಳೆ ಬೇರೆ ಒಂದು ರೇಂಜ್ ಬೀಳ್ತೈತೆ. ಫಂಕ್ಷನ್ ಅದು ಹೆಂಗೆ ಮಾಡ್ತಾನೆ ಏನೋ ಗೊತ್ತಿಲ್ಲ, ಅಲ್ಲಿ ಬೀಳ್ತಾಯ್ತಲ್ಲ ಏನೋ ಗೊತ್ತಿಲ್ಲ. ಇವಾಗ ಫೋನ್ ಹಾಕ್ರೆ ನಾನು ಬಕರ ಆಗಿಬಿಡ್ತೀನಿ, ಕೇಳಲೇ ಹೊಡೆದವನ್ನ. ಸೈಲೆಂಟಾಗಿ ಹೋಗೋಣ. ಒಂದು 100ರಲ್ಲಿ ಲೇಟ್ ಬೇರೆ ಆಗ್ಬಿಟ್ಟೈತೆ, ಏನು ಮಾಡೋಕ್ಕಾಗಲ್ಲ. ಒಟ್ಟಲ್ಲಿ ಅವ್ರ ರಿಯಾಕ್ಷನ್ ನೋಡ್ಬೇಕಂತ ಸಿಕ್ಕಾಪಟ್ಟೆ ಆಸೆ ಆಗ್ತೈತೆ. ಬಟ್ ಎಲ್ಲಿ ವಿಡಿಯೋ ಸ್ಕಿಪ್ ಮಾಡಿಬಿಡ್ತೀರೋ ಅಂತ ಬೇಜಾರು ನನಗೆ. ಅಂದರೆ ಅವ್ರ ರಿಯಾಕ್ಷನ್ ಎಲ್ಲ ಕ್ಯಾಪ್ಚರ್ ಮಾಡ್ತಿರೋಲ್ಲ ಅಂತ ಅದೊಂದು ಸಿಕ್ಕಾಪಟ್ಟೆ ಭಯ ಆಗ್ತೈತೆ. ನೋಡೋಣ, ಆನ್ ಮಾಡ್ಕೊಂಡು ಹೇಳ್ತೀನಿ ವಿಡಿಯೋ, ಯಾರು ಹೆಂಗೆ ಕ್ಯಾಪ್ಚರ್ ಆಗ್ತದೆ ನೋಡೋಣ. ಬಟ್ ಅಲ್ಲಿ ಪಕ್ಕ ಬೈತಾರೆ, ತಿನ್ನಕ್ಕೆ ಬಂದಿದ್ಯಾ, ಅದಕ್ಕೆ ಬಂದಿದ್ಯಾ, ಇದಕ್ಕೆ ಬಂದಿದ್ಯಾ ಅಂತ. ನನ್ನ ಮಕ್ಕಳು ಬಂಡೋಳ ನನಗೆ ಗೊತ್ತು. ಪಕ್ಕ ಅವರು ಸರ್ಪ್ರೈಸ್ ಆಗೋದಕ್ಕಿಂತ ಪಕ್ಕ ಬೈತಾರೆ, ಏನೋ ಕರೆಕ್ಟಾಗಿ ಊಟ ಟೈಮ್ ಬಂದುಬಿಟ್ಟಿದ್ಯಾ ಹಂಗೆ ಹಿಂಗೆ ಅಂತ. ನೋಡೋಣ ಏನೋ ಅಂತಾರೆ, ಏನು ಕತೆ ಅಂತ. ಬನ್ನಿ ಹೋಗೋಣ. ನಾನ್ ಸ್ಟಾಪ್ ಒಂದು 100 ಕಿಲೋಮೀಟ್ರ್ ಐತೆ. ಡಿವೈಸ್ ಬೇರೆ ತಂದಿಲ್ಲ, ಮನೇಲಿ ಐತೆ. ರೋಡ್ ಮಾತ್ರ ಅಲ್ಟಿ ಅನ್ಕೊಳ್ರಿ. ಬಟ್ ದಯವಿಟ್ಟು ಯಾರೂ ಸ್ಪೀಡ್ ಲಿಮಿಟ್ ಕ್ರಾಸ್ ಮಾಡೋಕೆ ಹೋಗ್ಬೇಡ್ರಿ. ಈ ರೋಡಲ್ಲಂತೂ ಸಿಕ್ಕಾಬಿಟ್ಟು ಆಕ್ಸಿಡೆಂಟ್ಗಳಾಗ್ತಾಯಿದೆ. ಆರಾಮಾಗಿ ಒಂದು ಲಿಮಿಟಲ್ಲಿ ಹೋಗ್ರಿ. 100ರಲ್ಲೇ ಹೋದ್ರೂ ಆರಾಮಾಗಿ ಹೋಗ್ಬೋದು. ಲೇಟಾಗಿ ಹೋದಷ್ಟು ಏನಲ್ಲಿ ಏನು ಆಗ್ಬಿಡಲ್ಲ. ಜಲ್ದಿ ಹೋಗ್ಬಿಟ್ಟು ನೀವೇನು ಕಪ್ಪೆ ಅಂತ ಅಂದ್ಬಿಡಲ್ಲ ಯಾರಿಗೂ. ಆರಾಮಾಗಿ ಹೋಗಿ ಸೇಫಾಗಿ. ನಾನು 100ರಲ್ಲೇ ಹೋಗ್ತಾ ಇದ್ದೀನಿ. ಸರಿ ಬನ್ನಿ, ಡೈರೆಕ್ಟಾಗಿ ಅಲ್ಲಿ ಹೋದ್ಮೇಲೆ ಸಿಗೋಣ. ಈಗ ಟೈಮ್ ಇಲ್ಲ ಮಾತಾಡೋಕ್ಕೆ. ಅಲ್ಲಿ ಹೋಗ್ಬಿಟ್ಟು ಅವ್ರ ಹತ್ರ ಮಾತಾಡೋಣ. ಸ್ನೇಹಿತರೆ, ದೊಡ್ಡಬಳ್ಳಾಪುರ ಇನ್ನೇನು ಇಲ್ಲಿ ಲೆಫ್ಟ್ ತಗೊಂಡ್ರೆ ದೊಡ್ಡಬಳ್ಳಾಪುರ. ಮಳೆ ಚಚ್ಚಿ ಬಿಸಾಕ್ತಾಯಿದೆ ಅನ್ಕೊಳ್ರಿ. ನಮ್ಮ ಕಡೆ ಅಷ್ಟೊಂದು ಮಳೆ ಇಲ್ಲ, ಇಲ್ಲಂತೂ ಮಳೆ ನೆಕ್ಸ್ಟ್ ಲೆವೆಲ್ ನೋಡ್ರಿ. ಇಲ್ಲಿ ಲೆಫ್ಟ್ ತಗೊಂಡ್ರೆ ಇಲ್ಲೇ ಕಾಣಿಸ್ತದೆ, ಇಲ್ಲಿ ಲೆಫ್ಟ್ ತಗೊಂಡ್ರೆ ದೊಡ್ಡಬಳ್ಳಾಪುರ. ಭಯಂಕರ ಬಾರಿಸ್ತಾ ಇದೆ. ದಾಬಾಸ್ಪೇಟೆ 42 ಕಿಲೋಮೀಟ್ರ್ ಐತೆ. ಎಕ್ಸಾಕ್ಟಾಗಿ ಎಲ್ಲಪ್ಪ ಇದ್ದೀರಿ ಅಂತಂದರೆ, ತುಮಕೂರು ಟೋಲ್ ಈಗ ಬಂದರೆ, ಈಗ ರೀಚ್ ಆಗಿದ್ದಾರೆ ನೋಡ್ರಿ. ತುಮಕೂರು ಟೋಲ್ ಹತ್ರ ಇದ್ದೀನಿ ಸ್ನೇಹಿತರೆ. ಫೈನಲಿ ಲೊಕೇಶನ್ ರೀಚ್ ಆಗಿದ್ದೀನಿ. ಆಲ್ರೆಡಿ ನಮ್ಮ ಹುಡುಗನ ಗಾಡಿ ಇಲ್ಲೇ ಐತೆ, ಇಲ್ಲಿ ಹಾಕೋನೆ ಭೀಮಂದು. ನೋಡೋಣ ಎಲ್ಲೆಲ್ಲಿ ಯಾರು ಏನೇನು ಮಾಡ್ತವ್ರೆ ಅಂತ. ಸೈಲೆಂಟಾಗಿ ಹೋಗೋಣ ಒಳಗಡೆ. ಗಾಡಿ ಹಾಕ್ಬಿಟ್ಟು ಯಾರಿಗೂ ಫೋನ್ ಮಾಡೋದು ಬೇಡ. ಬನ್ನಿ, ಹೋಗ್ತಾ ಸಿಗ್ತೀನಿ. ನಮ್ಮ ಮಲ್ಲೇಶನ ಗಾಡಿ ಕೂಡ ಇಲ್ಲೇ ಐತೆ, ಒಳಗಡೆ ಹೋಗೋಣ. ಅವ್ರ ಮಾವ ಮನೆ ಲೊಕೇಶನ್ ಕ್ರೇಜಿ ಆಗೈತೆ ಅನ್ಕೊಳ್ರಿ. ಸುತ್ತ ನೋಡ್ರಿ ತೋಟ, ಅಣ್ಣ ಅವ್ರ ಮನೆ ಇರೋದು ಅಲ್ಲಿ. ಸಾಕಾಯ್ತಲ್ಲ ಒಂಥರ ವಯಸ್ಸು. ಅವ್ನು ಇಲ್ಲೇ ಆರಾಮಾಗಿ ನೆಂದೇ ಸೆಟ್ಲ್ ಆಗ್ಬಿಡೋದ, ಬೆಂಗಳೂರು ಸಾಯೋ ಬದಲು. ನೀನು ನೋಡೋಣ. ಇನ್ನೂ ಯಾರೂ ಕಣ್ಣಿಗೆ ಕಾಣಿಸಿಲ್ಲ. ಒಂಚೂರು ಒಳಗಡೆ ಐತೆ, ನೋಡ್ಬೇಕು ಯಾವ ಥರ ರಿಯಾಕ್ಷನ್ ಕೊಡ್ತಾರೋ ಅಂತ. ಒಬ್ಬನೇ ಹೊರ್ತಾ ಇದ್ದೀನಿ. ಲೊಕೇಶನ್ ಅದು ಸಖತ್ತಾಗೈತೆ. ಲೊಕೇಶನ್ ಫುಲ್ ತೆಂಗಿನ ತೋಟ. ಒಂದು ನಮ್ಮ ಕಡೆ ಅವನ ಹೆಸರೇನು? ಇವನ ಹೆಸರು ಮೈಥುನ ಅಂತ. ಮೈಥುನ ನೋಡ್ರಿ. ಚಿನ್ನ ನೀನು ಬಂದೆ ಏನು ಇಂಥ ಗುಡಿಸಲಿಗೆ ದೀಪ ಬೆಳಗೋ ಹೆಸರಿಟ್ಟವ್ರಮ್ಮ. ಈಗ ಮಾತಾಡು. ಇಲ್ಲಕ್ಕಿಲ್ಲ ನಮ್ ಬರಕ್ಕಿಲ್ಲ ಅನ್ನು. ಇಲ್ಲಕ್ಕಿಲ್ಲ ನಮ್ ಬರಕ್ಕಿಲ್ಲ ಅನ್ನು. ಯಾವ ಇವೆಲ್ಲ
ಇದು ನಮ್ಮ ಅಕ್ಕನ ಮಗಂದು. ಏಯ್ ನಿಜವಾಗ್ಲು ಇದು ನಮ್ಮ ಅಕ್ಕಂದು, ಪುಷ್ಪಕ್ಕಂದು. ಇದು ನಮ್ಮ ಎಂಗೇಜ್ಮೆಂಟ್. ಸ್ವಲ್ಪ ಬಾಡಿಗೆ ಕೊಡು ಒಂಚೂರು. ಎಂಗೇಜ್ಮೆಂಟ್ ಏನು ಇನ್ನೊಂದ್ಸರಿ ಆಗೋ ಇನ್ನೊಂದು ಎಂಗೇಜ್ಮೆಂಟ್. ಅದಕ್ಕೆ ನೆನ್ನೆ ರಾತ್ರಿ ಬಂದು ಕೆಲಸ ಮಾಡಿದ್ರೆ ಕೊಡ್ತಾ ಇದೆ ಇಲ್ಲಿ ಕನ್ನಡ. ಏನು ಹೇಳು, ಏನು ಹೇಳಿದ್ದೀನಿ ಹೋಗ್ರು ಏನಂತ? ಅವೆಲ್ಲ ಸೀನ್ ಇಲ್ಲ ನಮ್ಮ ಹತ್ರ ಈಗ. ಬಾಪು ಮೇ ಬಾಪ್ ಏನ್ ಮತ್ತೆ ಹಿಂದಿ ಬರಲ್ಲ ಅವ್ರಿಗೆ. ನನ್ನ ಕಡ್ಡಿಗೆ ಬಟ್ಟೆ ಕೊಡ್ಸಿಲ್ಲ, ಅದನ್ನು ನಾಮಕರಣ ಕರ್ದವನು. ಮರ್ಯಾದೆ ನಮ್ಮ ಕಡ್ಡಿ ಬಟ್ಟೆ 9 ತಿಂಗಳು ನಾಮಕರಣ ಮಾಡಿದ್ದೀನಿ. ಇನ್ನೊಂದು 36 ವರ್ಷ ಇವಾಗ ನಾಮಕರಣ ಮಾಡ್ಕೊಂಡ್ ಬಂದಾನ. ಅದು ಯಾವಾಗ ನಾಮಕರಣ ಮಾಡ್ಲಿ ಅವನು ಕೊಡಿಸ್ತಾನೆ ನಿನ್ ಬಟ್ಟೆ ಕೊಡಿಸ್ತಾವ ದೇವಸ್ಥಾನದಲ್ಲಿ. ಇವೆಲ್ಲ ಯೂಟ್ಯೂಬ್ ಅಲ್ಲಿ ಬರಬೇಕು. ಶೂ ಮಿಸ್ಸಿಂಗ್, ಇವನೇ ಮಿಸ್ಸಿಂಗ್ ಇದ್ರೆ ಶೂ ಕೂಡ ಮಿಸ್ಸಿಂಗ್. ಯಾವ್ದ ನಾಯಿಗೆ ಕಚ್ಕೊಂಡಿರ್ಬೇಕು ನೋಡು. ಪಕ್ಕ ನಾಳೆ ಅಂತೂ ನನಗೆ ಫುಲ್ಲು ಕ್ಲಾಸು. ನಾಳೆ ಎಲ್ಲ ನಾಡದಂತು ನನ್ನ ಮಗ ನಮ್ಮ ಕಣಕ್ ಬರ್ಲಿಲ್ಲ ಅಂತ. ಅದ್ರಲ್ಲಿ ಇವನವನಲ್ಲ, ಇಲ್ಲಿ ಮುಂದೆ ಕಡೆ ಹೋಯ್ತಾರನು ಕನಕ್ಪುರ ನನ್ನ ಮಗ. ಅವನ ಹಬ್ಬ ಸಾಕಿತ್ತು ಅವ್ನಿಗೆ ಹಾಕೊಟ್ಟು ನಮ್ಮ ಮಗನಿಗೆ ಹೇಳಕ್ಕೆ. ಮಚ್ಚ ಅವ್ನು ಬರ್ತೀನಿ ಅನ್ಕೊಂಡಿರ್ಲಿಲ್ಲ. ಫ್ರೆಂಡ್ಸ್ ಹೆಂಗೋ ಒಂದು ಊಟ ಮಿಕ್ತು ಮಲ್ಲೇಶ್ವರಿಗೆ. 300 ಜನದಲ್ಲಿ ಒಂದು ಊಟ ಮಿಕ್ಸ್ ಅವನೇ. ನಂಗೆ ಅದು ಖುಷಿ ಆಯ್ತು ಇವಾಗ. ಏನು ಖುಷಿ ಅಲ್ಲ ನನ್ನ ಮಕ್ಕಳು. ನಾನು ಅವಾಗಲೇ ಬರ್ಬೇಕಾದ್ರೆ ಏನು ಅನ್ಕೊಂಡು ಬಂದೆ ಗೊತ್ತಾ, ನಾನು ಅಕಸ್ಮಾತ್ ಮಿಸ್ ಆಗಿ ಊಟ ಟೈಮ್ ಬಂದ್ಬಿಟ್ಟಿದ್ರೆ ಊಟ ಮಾಡಕ್ಕೆ ಅಲ್ಲಿಂದಲೇ ಬಂದಿರೋ ಅಂತ ಅಂತೀರ ಅನ್ನೋಂತ ಫುಲ್ ಟೆನ್ಷನ್ ಆಗೋಯ್ತು ನಾನು. ಅದು ಇವಾಗ ಖುಷಿ ಆಯ್ತು ಫ್ರೆಂಡ್ಸ್ ನಮಗೆ. ಏನಂತ ಒಂದು ಊಟ ಮಿಕ್ತಲ್ಲ ಅಂತ ನಮಗೆ. ಒಂದು ಊಟ ಮಿಕ್ಸ್ ಅವನೇ ಮಲ್ಲೇಶ್ವರಿಗೆ. ಮಲ್ಲೇಶ್ವರ ಖುಷಿಯಾಗಿರ್ತಾನೆ ಇವಾಗ. ಒಂದು ಊಟ ಮಿಕ್ಕೊಂಬಿಡ್ತು ಅಂತನಾ? ಒಂದು ಊಟ ಮಿಕ್ತೆ ಹೆಂಗೋ. ಸರ್ ನೀನು ಅನ್ಕೊಂಡಿದ್ದೆ ಬರ್ತೀನಿ ಅಂತ? ಇಲ್ಲ 100% ಇಲ್ಲ. 100% ಇಲ್ಲಲ್ಲ. ಯಾಕಂದ್ರೆ ಇಷ್ಟೊತ್ತು ಒಂದೂವರೆ ಕಾಲವೈತಿ ನಾನು ಗೆಸ್ಸೇ ಮಾಡಿಲ್ಲ. ಆಯ್ತು, ಅದು ಲೊಕೇಶನ್ ಕೂಡ ನೋಡಿರಲಿಲ್ಲ. ಒಟ್ಟಾಗಿ ಇವ್ನ ಮನೆ ಲೊಕೇಶನ್ ಮಾತ್ರ ಕ್ರೇಜಿ ಆಗೈತೆ ಬಿಡು. ನಾನು ಮಗನ ಸುತ್ತ ಬಿಡಾಕೊಂಡ್ಬಿಟ್ಟವನೆಲ್ಲ. ನಮ್ಮ ಸುನಿಗೆ ಕರೆಕ್ಟಾಗಿ ಪಾರ್ಟ್ನರ್ ಸಿಕ್ಕವ್ರೆ. ನಮ್ಮ ಸುನಿ ಮಾತಾಡ್ತ ಮಚ್ಚ. ಈ ಪಾರ್ಟ್ನರ್ ತಾನೆ. ಏನ್ ಕೊಡ್ಸಿದ್ಯಾ ಅಣ್ಣಂಗೆ? ಏನ ಕೊಡ್ಸಿದ್ಯಾ ಅಣ್ಣಂಗೆ? ಏನ್ ಕೊಡ್ಸಿದ್ಯಾ? ಹಾ ಬರ ಕೊಡ್ಸೋಣ ಅಣ್ಣ ಕೊಡ್ಸೋ ಬರೋ. ಈ ಗಾಡಿನ ಅಡ್ಡ ಹಾಕೊಂಡೆ ದಾದಾಬ ಹೋಗು, ಬಿಡ್ತಾನೆ ಇಲ್ಲ. ದಾಬಾಸ್ಪೇಟೆವರೆಗೂ ಒಬ್ಬನೇ ಯಾಕೆ ಹೋಗೋದು ಅಂದ್ಬಿಟ್ಟು ಇವನ್ನೇ ತಾಕಿಡಿದೀನಿ. ನಮ್ ಹಂಗೆ ಗಾಡಿದೊಂದು 2-3 ವಿಡಿಯೋ ಮಾಡ್ಕೊಟ್ಟ. ನಮ್ಮ ಸುನೀಲ್ ಹೋಯ್ತವನೆ, ಮುಂದೆ ಕಡೆ ಭೀಮ ಹೋಯ್ತವನೆ. ಭೀಮ ಅವ್ರು ಏನೋ ಕೆಲಸ ಇದೆ ಅಂತ ಅರ್ಜೆಂಟ್ ಚಚ್ಕೊಂಡು ಹೋಯ್ತವನೆ. ಅವ್ನಿಗೆ ಹೇಳೋದು ನಿಧಾನಕ್ಕೆ ಹೋಗಿ, ಇಲ್ಲ ನೀನೇ ನನ್ನ ಗಾಡಿಯಲ್ಲಿ ಬರ್ಬೇಕು. ಆಮೇಲೆ ಮಳೆ ಮಾತ್ರ ಸರಿಯಾಗಿ ಬಿಕ್ತಾ ಇದ್ದಂಗೆ ಬೆಂಗಳೂರಲ್ಲಿ. ಬಾಬಾ ಏನು ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಹೇಳೋದು, ಅಣ್ಣ ನೋಡ್ಕೊಂಡು ಎಲ್ಲರೂ ಗಾಡಿ ಓಡಿಸಿ. ಎಲ್ಲ ಗಾಡಿ ಓಡಿಸಿ. ವೈಟ್ ಬೋರ್ಡ್ ಬಿಡಿ ಅವ್ರ ಬಗ್ಗೆ 50% ಓಡಿಸೋಲ್ಲ ಯಾರಿಗೂ ಜನಗಳಿಗೆ. ಅದಂತೂ ನಿಜ. ಬೆಂಗಳೂರಲ್ಲಿ ನಾವೆಲ್ಲ ಬಡೋರು ಸೇಫ್ಟಿ ಕೊಡ್ಸೋದ್ಯಾ? ಎಲ್ಲ ಬಡಲ್ಲ ಸೇಫ್ಟಿ ಗಾಡಿ ಓಡಿಸಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀವಿ ಫ್ರೆಂಡ್ಸ್. ಬಾಯ್. ಅಯ್ಯೋ ಕೊನೆಗೂ ನನ್ನ ಮಕ್ಕಳು ನನ್ಗೆ ಊಟ ಮಾಡಕ್ ಬಿಡ್ಲಿಲ್ಲ. ನಂಗೆ ಅದೇ ಬೇಜಾರಾಯ್ತಾ ಇರೋದು. ಒಂದು ಊಟ ಮಿಕ್ತು ನಮ್ಗೆ ಅದೇ ಖುಷಿ. ನನ್ನ ಮಕ್ಕಳು ನಾನು ಬರೋ ಅಷ್ಟೊತ್ತು ಕೆಳಗಡೆ ಊಟ ಮಾಡ್ಕೊಂಡು ಬಂದ್ಬಿಟ್ಟವ್ರೆ. ಇನ್ನು ಒಬ್ಬನೇ ಹೆಂಗೆ ಕೂತ್ಕೊಳೋದು ಬರೋ ಅಂದ್ರೆ ನನ್ನ ಮಕ್ಳು ಬರ್ತಾ ಇಲ್ಲ ಕಂಪ್ನಿಗೆ. ಇನ್ನು ಒಬ್ಬನೇ ಹೆಂಗೆ ಕೂತ್ಕೊಳೋದು ಅಂತ ಬೇಡ ಅಂತ ಬರ್ತಾ ಇದ್ದೀನಿ ಕಂಪ್ನಿಗೆಲ್ಲ ಫ್ರೆಂಡ್ಸ್. ನಮ್ಗೆ ಹಂಗೆ ಅಲ್ಲ, ಮಲ್ಲೇಶಂಗೆ ಒಂದು ಊಟ ಮಿಕ್ಕಂಡ್ಲಿ ಅಂತ ಬಂದಿದ್ದೀನಿ ಅಷ್ಟೇ. ಅದು ಬಿಟ್ಟು ಇನ್ನೇನಿಲ್ಲ. ಅಣ್ಣ ನಾನು ಬಂದಿದ್ದೆ, ನಾನು ಅಕ್ಕನ ಶಾಕ್ ಎಲ್ಲ ಒಂದ್ಗೂ. ಈಗ ನಮ್ಮ ಮಗ ಬರಲ್ಲ ಅಂದ್ಬಿಟ್ಟು ಬಂದ್ಬಿಟ್ನಲ್ಲ ಅಂತ. ಲೇ ಹಂಗೆ ಲೇ, ನಾವು ಬರೋಣ ಅಂದ್ರೂ ಬಂದೇ ಬರ್ತೀರಿ. ನಮ್ಮ ಹುಡುಗರು ಕಾರ್ಯಕ್ರಮ ಅಂತಂದ್ರೆ ಅದು ಗೊತ್ತು ಅಂದರೆ ಹೊಸಕೋಟೆ ಅವ್ರದ್ದು. ಬರ್ರಿ ಹೋಗೋಣ. ಇವ್ನ ದಾಬಾಸ್ಪೇಟೆ ದಬಾಕ್ಬಿಟ್ಟು ಇಷ್ಟ ಮನೆಗೆ ಹೊರಡೋಣ. ಬರ್ರಿ ಬಾಯ್ 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 ಟಾಟಾ ಸಿಯು. ಬಾಯ್ ಸ್ವಾಮಿ ಬಾಯ್. ಇದೇ ಬಾಯ್. ನಮ್ಮ ಹುಡುಗರಿಗೆಲ್ಲ ಟಾಟಾ ಬಾಯ್ ಬಾಯ್ ಹೇಳಿ ಒಳ ಸಮಯ. ಪುಣೆ ಮುಳುಗೋಗೋಣ. ಬಾಯ್ ಬಾಯ್. ಪುಣೆ ಬಾಯ್ 90. ಬಾಯ್ ಬಾಯ್, ಸಿಗೋಣ ನೆಕ್ಸ್ಟ್ ಇನ್ನೊಂದು ವಾರ. ನಮ್ಮ ಹುಡುಗರಿಗೆಲ್ಲ ಬಾಯ್ ಬಾಯ್ ಹೇಳಿ ಇವಾಗ ನಾನು ಡೈರೆಕ್ಟ್ ಇಲ್ಲಿಂದ ಲೆಫ್ಟ್ ತಗೊಂಡು ಡೈರೆಕ್ಟ್ ದಾಬಾಸ್ಪೇಟೆಯಿಂದ ಹೋಗ್ತಾ ಇರೋದೆ. ಅವ್ರು ಇಲ್ಲಿಂದ ಸ್ಟ್ರೈಟ್ ಹೋಗ್ತಾರೆ, ಇಲ್ಲಿಂದ ಹಿಂಗೆ ಪ್ಲೇಯರ್ ಹಾಕೊಂಡು ಹೋಗ್ತಾರೆ. ನಾವು ಹಿಂಗಿಂದ ಹಿಂಗೆ ಎಕ್ಸಿಟಾಗಿ ಹೋಗೋಣ. ಪುನಃ ಆಲ್ರೆಡಿ ನಮ್ಮ ಹುಡುಗರು ಕಾಯ್ತವ್ರೆ, ಟೈಮ್ ಆಯಿತು. ಇಲ್ಲಿಂದ ಒಳ ಸಮಯ. ಅವರಿಬ್ಬರಿಗೆ ಬಾಯ್ ಬಾಯ್ ಆಯಿತು. ಮಳೆ ಬೇರೆ ಸರ್ರ ಹೊಡಿತೈತೆ.
ಒಂದು ಟೀ ಕುಡಿದಾಯ್ತು. ಇಲ್ಲಿ ನೋಡ್ರಿ, ಈ ವಿಂಡ್ ಮಿಲ್ಸ್ದು ರೆಕ್ಕೆಗಳೆಲ್ಲ ಇಲ್ಲಿ ಒಂದೇ ಆಲ್ಟ್ ಆಗವೆ. ಇಲ್ಲಿಂದ ಎಲ್ಲ ಕಡೆ ಮೋಸ್ಟ್ಲಿ ಸಪ್ಲೈ ಇರಬೇಕು. ಕಾಣಿಸ್ತಾ ಲೆಫ್ಟ್ ಸೈಡ್ ಇರೋ ಪೂರ್ತಿ ಅದು ಮೋಸ್ಟ್ಲಿ ಅಪ್ ಮಾಡ್ಕೊಂಬಿಟ್ರು ಇದನ್ನ ಅವರು. ನೋಡ್ರಿ, ಫುಲ್ಲು ವಿಂಡ್ ಮಿಲ್ ರೆಕ್ಕೆಗಳು. ಇದೆಲ್ಲ ಇಲ್ಲಿಂದ ಮೋಸ್ಟ್ಲಿ ಸಪ್ಲೈ ಆಗುತ್ತೆ ಬೇರೆ ಬೇರೆ ಕಡೆ, ಚಿತ್ರದುರ್ಗ, ಹುಬ್ಳಿ, ದಾವಣಗೆರೆ ಆ ಕಡೆ ಎಲ್ಲ ಆ ಕಡೆ ಶಿಫ್ಟ್ ಆಗ್ತಾ ಇರುತ್ತೆ ಮೋಸ್ಟ್ಲಿ. ಇಲ್ಲಿಂದ ಒಂದೇ ಎತ್ಕೊಂಡು ಹೋಗ್ತಾ ಇರೋದು. ಇಲ್ಲಿ ನೋಡ್ರಿ, ಇವನ್ನೆಲ್ಲ ಎತ್ಕೊಂಡು ಹೋಯ್ತಾ ಮರೆ ಆಲ್ಟ್ ಆಗ್ಬಿಟ್ಟಾರೆ. ಇವ್ರು ಮೋಸ್ಟ್ಲಿ ನೈಟನ್ನ ಜರ್ನಿ ಮಾಡ್ಬೋದು. ಇವ್ರು ಜಾಸ್ತಿ ನೈಟೇ ಜರ್ನಿ ಮಾಡೋಕ್ಕೆ ಟ್ರೈ ಮಾಡ್ತಾರೆ, ಡೇ ಟೈಮಲ್ಲಿ ಕಮ್ಮಿ. ಎಷ್ಟೆಷ್ಟು ಉದ್ದ ನೋಡ್ರಿ ಒಂದೊಂದು ರೆಕ್ಕೆ ಸ್ವಾಮಿ. ನಾವು ಇಲ್ಲಿಂದ ದೂರದಿಂದ ನೋಡಿದ್ರೆ ಹತ್ತಿರದಿಂದ ನೋಡ್ರೆ ಚಿಕ್ಕದಾಗೆ ಕಾಣಿಸೋದು, ಬಟ್ ಇಲ್ಲಿ ನೋಡ್ರಿ ಹೆಂಗೆ ನಿಲ್ಸೋರೆ. ಮಳೆ ಅಂತೂ ಬಿಡ್ತಾ ಇಲ್ಲ ಗುರು, ಏನು ಕಂಟಿನ್ಯೂಸ್ ಆಗಿ ಜಿಡಿ 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 ಅಂತ ಉಯ್ತಾನೆ ಐತೆ. ಅಂದುವರೆ ಗಾಡಿಯಲ್ಲಿ ಎರಡೇ ಪಾಯಿಂಟ್ ಐತೆ CNG. ಇಲ್ಲೆಲ್ಲೋ ರೋಡಲ್ಲಿ ಇಲ್ಲ, ಆಪೋಸಿಟ್ ರೋಡಲ್ಲಿ ಐತೆ. ಯಾವನೋ ಹಾಕಿಸ್ಕೊಂತಾರೆ ಮನೆ. ಅದೇ ನಮ್ಮ ರೆಗ್ಯುಲರ್ ಬಂಕರ್ಗೆ ಹೋದ್ರೆ ಸಾಕು, ಅಲ್ಲಾಗದೆ 200 ರೂಪಾಯಿ ಹಾಕ್ಸ್ಕೊಂಡು ಮನೆ ಹತ್ರ ಆಲ್ಟ್ ಆಗ್ಬಿಡೋಣ. ನೋಡೋಣ ಏನು ಮಾಡೋದು. ದೊಡ್ಡಬಳ್ಳಾಪುರ ನಮ್ಗೆ 7 ಕಿಲೋಮೀಟ್ರ್ ಇದ್ದಂಗೆ ಇದು CNG ಬಂಕ್ ಕಾಣಿಸ್ತಾವೆ. ರೈಟ್ ಸೈಡಲ್ಲಿ ಇರೋದು, ಅಲ್ಲೇ ಮುಂದೆ ಊಟ ಹಾಕೊಂಡು ಹೋಗೋಣ ಅಂತ ಇಲ್ಲೇ ಹಾಕಿಸ್ಕೊಂಡು ಬಂದೆ. ಇಲ್ಲಿ ನೋಡ್ರಿ, ಗೇಲ್ ಗ್ಯಾಸ್ ಐತೆ, ಇಲ್ಲಿ ಹಾಕಿಸ್ಕೊಂಡು ಫುಲ್ ಮಾಡಿಸ್ಕೊಂಬಿಟ್ಟಿದ್ದೀನಿ. ಮತ್ತು ಬೆಳಗ್ಗೆ ಒಂದು ಡ್ಯೂಟಿ ಬೇರೆ ಆಗ್ತಾರಲ್ಲ, ಬೆಳಗ್ಗೆ ಲಾಗಿನ್ ಬೇರೆ ಆಗ್ತಾರೆ. ಇನ್ನು ಆ ಟೈಮಲ್ಲಿ ಮತ್ತೆ ಹಿಂಸೆ ಪಡೋದು ಯಾವನು ಬೆಳಗ್ಗೆನೇ ಅಂದ್ಬಿಟ್ಟು ಇಲ್ಲೇ ಫುಲ್ ಮಾಡಿಸ್ಕೊಂಬಿಟ್ಟಿದ್ದೀನಿ. ಏನು ಮನೆಗೆ ಹೋಗೋಕ್ಕೆ ಒಂದು 2 ಪಾಯಿಂಟ್ ಕಮ್ಮಿ ಆಗಿ ಬಂದಂಗೆ ಅನ್ನಿಸ್ದಂಗೆ. ಹೋಗೋಣ ಬನ್ನಿ. ನಾವು ಅಮ್ಮ ಏನಂತ ಕೇಳಬೇಕು, ನಮ್ಮ ಅಮ್ಮ ವೀಡಿಯೋ ಎಲ್ಲ ತೋರಿಸ್ಬೇಕು ಇವತ್ತು. ಮಲ್ಲೇಶ್ ನಮ್ಮ ಮಗು ಪಾಪ ಹಿಂಗೆಲ್ಲ ಹೆಂಗೈತಿ ಕತೆ ಅಂತ. ಬನ್ನಿ ಡೈರೆಕ್ಟ್. ಇವಾಗ ನಂಗೆ ಬೇರೆ ಹೊಟ್ಟೆ ಎಷ್ಟೈತೆ, ಅಲ್ಲಿ ಊಟ ಬೇರೆ ಮಾಡೋಕ್ಕಾಗಿಲ್ಲ. ನಾವು ಹುಡುಗರೆಲ್ಲ ಬಂದ್ಬಿಟ್ರಲ್ಲ, ಇನ್ನೇನು ಮಾಡೋದು ಅಂದ್ಬಿಟ್ಟು ಒಬ್ಬನೇ ಹೆಂಗೆ ಊಟ ಮಾಡೋದು ಅಂದ್ಬಿಟ್ಟು ಸರಿ ಅಂತ ಬಂದೇ ಊಟ. ಮನೆ ಊಟ ಗಿಟ ಆಯಿತು. ಡೈರೆಕ್ಟ್ ಮನೆಗೆ ಹೋಗೋಣ, ಸಿಗೋಣ ಮನೆಗೆ ಬಂದಮೇಲೆ. ಸ್ನೇಹಿತರೆ, ಫೈನಲಿ ಮನೆಗೆ ಬಂದೆ. ಈಗ ಜಸ್ಟ್ ಟೈಮ್ 4:15 ಆಗೈತೆ. ಅಮ್ಮಗೆಲ್ಲ ಫೋಟೋಗಳೆಲ್ಲ ತೋರಿಸ್ದೆ ಮಲ್ಲೇಶ್ ನಮ್ಮ ಬಾಪುದು. ಹೆಂಗೈತಮ್ಮ? ಸೂಪರಪ್ಪ, ಸೂಪರ್ ಐತೆ. ಹೆಸರು ಗೊತ್ತಾ ಏನಂತ? ಋತ್ವಿ. ಋತ್ವಿ ಋತ್ವಿ ಅಂತ ಮಲ್ಲೇಶ್ ಅವ್ರ ಮಗು ಹೆಸರು. ಎಲ್ಲರೂ ಕಮೆಂಟ್ ಸೆಕ್ಷನಲ್ಲಿ ಋತ್ವಿ ಅಂತ ಒಂದು ಕಮೆಂಟ್ ಹಾಕ್ರಿ. ಅವ್ನು ನೋಡಿದ್ರೆ ಕಮೆಂಟ್ ಸಿಕ್ಕಾಪಟ್ಟೆ ಖುಷಿ ಪಡ್ತಾನೆ. ಇದೊಂದು ರಿಕ್ವೆಸ್ಟು, ಅವರೆಲ್ಲರೂ ಋತ್ವಿ ಅಂತ ಕಮೆಂಟಾಗಿ ಹಾಕ್ರಿ. ನಮ್ಮ ಬಲರಾಮ ಮಳೆಯಲ್ಲಿ ಫುಲ್ ನೆಂದು ಬೆಳ್ಳಕ್ಕಾಗ್ಬಿಡು ಅಂತ ತೋರಿಸಿ ನೋಡ್ರಿ. ನಾನು ಫುಲ್ ಗಲೀಜಾಗಿರುತ್ತೆ ಅಂದ್ಕೊಂಡೆ. ಹೈವೇಲಿ ಬಂದಲ್ಲ, ಅದಕ್ಕೆ ಏನು ಗಲೀಜಾಗಿಲ್ಲ, ಫುಲ್ ವಾಟರ್ ವಾಶ್ ಆದಂಗೆ ಆಗ್ಬಿಟ್ಟೈತೆ. ಈಗ ಒಂಚೂರು ಲೈಟಾಗಿ ಊಟ ಗೀಟ ಮಾಡ್ಕೊಂಬಿಡೋಣ. ಕರ್ಜಿರ್ಕಾಯಿ ಅದು ಇದು ಕೊಟ್ಟವ್ರೆ ಮೊನ್ನೆ ಹಬ್ಬದ್ದು. ಒಂಚೂರು ತಿನ್ಕೊಂಡು ನೀರು ಕುಡ್ಕೊಂಡು ಮಲ್ಕೊಳ್ಳೋಣ. ಎಲ್ಲೂ ಹೋಗೋದಿಲ್ಲ ಪ್ಲ್ಯಾನು. ಸ್ವಲ್ಪ ಎಡಿಟಿಂಗ್ ಇದೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕಾಫಿ ಒಂಚೂರು ಕೊಡ್ರಿ. ಈ ವಿಡಿಯೋ ಇಷ್ಟ ಆಗಿರೋ ದಯವಿಟ್ಟು ಎಲ್ಲರೂ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ವಿಡಿಯೋ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಸಿಗೋಣ ಇನ್ನೊಂದು ವಿಡಿಯೋಲ್ಲಿ. ಅಲ್ಲೇ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್.